ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗಲ್ಲಿ ನೀವು ನಿಮ್ಮ ಕನೆಕ್ಷನಲ್ಲಿ ಒಂದು ಪ್ಯಾರಲಲ್ ಕನೆಕ್ಷನಲ್ಲಿ ಇರ್ಬೋದು. ಮದುವೆ ಆಗಿದ್ರು ಕೂಡ ನೀವು ಸೊ ನಿಮ್ಮ ಇಂಡಿಪೆಂಡೆನ್ಸಿಯಲ್ಲಿ ಸೊ ಇಂಡಿವಿಜುವಲ್ ಇಂಡಿಪೆಂಡೆನ್ಸಿಯಲ್ಲಿ ನಿಮಗೆ ಯಾರ ಮೇಲಾದರೂ ಲೈಕ್ ಆಗಿರ್ಬೋದು, ಯಾರ ಜೊತೆ ಆದರೂ ಹೊಸ ಕನೆಕ್ಷನ್ ಸ್ಟಾರ್ಟ್ ಆಗಿರ್ಬೋದು, ಅದು ನಿಮ್ಮ ವೈಯಕ್ತಿಕ ಆಗಿರುತ್ತೆ. ಸೊ ಆ ಥರ ಕನೆಕ್ಷನಲ್ಲಿ ಇರೋರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಆರ್ ಎಲ್ಸ್ ಸಿಂಗಲ್ ಆಗಿದ್ದೀರಾ, ಸೊ ನೀವು ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ಗೋಸ್ಕರ. ಸೊ ತುಂಬ ಗಿವ್ ಅಪ್ ಮಾಡೋದಕ್ಕೆ ಕೊಡೋದಕ್ಕೆ ಆಲ್ಮೋಸ್ಟ್ ಹೋಗಿದ್ದೀರಾ, ಬಟ್ ಅವರು ಬರ್ತಾರಾ ಅನ್ನೋ ಕಮಿಟ್ಮೆಂಟ್ ಕೊಡ್ತಾರಾ ಅನ್ನೋದ್ರ ಬಗ್ಗೆನೂ ಯೋಚನೆ ಇದೆ. ತುಂಬ ಸಾಕಷ್ಟು ಎಫರ್ಟ್ಸ್ ಹಾಕಿರ್ತೀರಾ, ಸಾಕಷ್ಟು ಪ್ರಯತ್ನ ಮಾಡಿರ್ತೀರಾ. ಅಂಥವ್ರಿಗಾಗಿ ಈ ರೀಡಿಂಗ್ ಆಗಿರುತ್ತೆ. ಈ ಕನೆಕ್ಷನಲ್ಲಿ ಮುಂದೆ ಏನು, ನನಗೆ ಯಾವ ಥರ ನನಗೆ ಆನ್ಸರ್ಸ್ ಸಿಗುತ್ತೆ, ಹೋಪ್ ಸಿಗುತ್ತೆ. ಸೊ ಇದು ಒಂದು ಸನ್ಸೆಟ್ ಕ್ಲಾಸಸ್ ಥರ ಆಗ್ತಾ ಇದೆ. ಸೊ ನನ್ನ ಜೊತೆ ಚೆನ್ನಾಗೇ ಇರ್ತಾರೆ, ಹಾಗೆ ಆಟೋಮೆಟಿಕ್ ಆಗಿ ಎಕ್ಸ್ಪೈರಿ ಆಗೋ ಥರ ಆಗ್ತಾ ಇದೆ. ಹೇಗೆ ಸಾಯಂಕಾಲ ಆಗಿದ ತಕ್ಷಣ ಸೂರ್ಯ ಮುಳುಗುತ್ತೋ ಆ ಥರ ನನ್ನ ಜೀವನದಲ್ಲಿ ನನ್ನ ಜೊತೆ ಚೆನ್ನಾಗಿರ್ತಾರೆ. ಒಂದೊಂದು ಸತಿ ಹಾಗೆ ವಾಪಸ್ ಬರ್ತಾರೆ. ಆನ್ ಆ್ಯಂಡ್ ಆಫ್ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಇದು ಒಂದು ಏನಾದರೂ ಇವರು ನನ್ನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ, ಇಲ್ಲ ನನ್ನನ್ನು ಆಪ್ಷನ್ ಆಗಿ ತಗೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಇದು ಬಂದು ಸಪ್ರೇಟ್ ಪಾರ್ಟ್ನರ್ಸ್, ಬರೀ ಫಿಸಿಕಲ್ ಕನೆಕ್ಷನಾ, ಎಮೋಷ್ನಲ್ ನೀಡ್ಸ್‌ಗಾ, ಇಲ್ಲಾಂದ್ರೆ ಏನಾದರೂ ಒಂದು ನನ್ನನ್ನು ಒಳ್ಳೆ ಸಂಗಾತಿಯಾಗಿ ತಗೊಂಡಿದ್ದಾರಾ ಅನ್ನೋದ್ರ ಬಗ್ಗೆನೂ ಆಗಿರುತ್ತೆ. ಸೊ ಇದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಆಗಿರ್ಬೋದು, ಇಲ್ಲ ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು. ಸೊ ನಿಮ್ಮ ಜೊತೆ ಏನು ಫೀಲ್ ಮಾಡ್ತಾರೆ, ಅವರ ಸೈನ್ಸ್ ಏನು, ನಿಮಗೆ ರಾಂಗ್ ಪಾರ್ಟ್ನರ್ ಇದ್ದಾರಾ, ರೈಟ್ ಪಾರ್ಟ್ನರ್ ಇದ್ದಾರಾ, ಈ ಥರ ಮನಸ್ಸಲ್ಲಿ ತುಂಬ ಗೊಂದಲಗಳು ನಿಮಗೆ ಕಾಡ್ತಾ ಇರುತ್ತೆ. ಸೊ ನನಗೆ ಅವರು ಸ್ಪೇಸ್ ಕೊಡ್ತಾರಾ, ಬರೀ ಪ್ರೀತಿಗೋಸ್ಕರ ಸ್ಪೇಸ್ ಕೊಡ್ತಾರಾ, ನಿಜವಾಗ್ಲೂ ಅವರ ಮನಸ್ಸಲ್ಲಿ ನನಗೆ ಸ್ಪೇಸ್ ಕೊಡ್ತಾರಾ, ಇದು ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಒಳ್ಳೇದಕ್ಕಾಗಿ ನನ್ನ ಜೊತೆ ಇದ್ದಾರಾ, ಈ ಥರ ತುಂಬ ಗೊಂದಲಗಳಿದೆ. ಮತ್ತು ಇದ್ರ ಜೊತೆಗೆ ನಾನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಟ್ಯಾರೋ ಕ್ವೆಶನ್ಸ್ ಈ ಥರ ಎಲ್ಲ ಬರ್ತಾ ಇದೆ ಇತ್ತೀಚೆಗೆ ಒಂದು 3-4 ಮಂತ್ಸಿಂದ. ತುಂಬಾ ರಿಲೇಶನ್ಶಿಪ್ ರೀಡಿಂಗ್ಸ್ ಬರೋದ್ರಿಂದ ನಿಮ್ಮ ಜೊತೆನೂ ಹಂಚ್ಕೊಳ್ಳೋದಕ್ಕೆ ನಾನು ಹೋಗಬೇಕಾಗಿತ್ತು. ಸೊ ಮತ್ತು ಎಲ್ಲರಿಗೂ ಟ್ಯಾರೋ ರೀಡಿಂಗ್ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆದ್ದರಿಂದ ಇದನ್ನು ಜನ್ರಿಕ್ ರೀಡಿಂಗ್ ಆಗಿ ಕನ್ವರ್ಟ್ ಮಾಡಿ ನಾನು ಈ ರೀಡಿಂಗ್ ಎಲ್ಲರ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ನೀವು ಇಂಥ ಸಿಚುವೇಶನಲ್ಲಿ ಇದ್ದೀರಾ, ಸೊ ನಿಮ್ಮ ಪಾರ್ಟ್ನರ್ ಆಲ್ರೆಡಿ ಒಂದು ಮ್ಯಾರೇಜ್ ಆಗಿ ಆ ಲೈಫಿಂದ ಅಲ್ಲಿ ಮನಸ್ಸು ನೊಂದು ನಿಮ್ಮ ಜೊತೆ ಒಂದು ಕನೆಕ್ಷನ್ನ ಮಾಡ್ಕೊಂಡಿದ್ದಾರಾ, ಸೊ ಈ ಕನೆಕ್ಷನ್ ಜಸ್ಟ್ ಟೈಮ್ ಪಾಸಾ, ಅಥವಾ ಅವರು ಒಂದು ರಿಯಲ್ ಆಗಿ ನಿಮಗೆ ಮನ್ಸು ಕೊಟ್ಟಿದ್ದಾರಾ, ಸೊ ಲವ್ ಹ್ಯಾಪನ್ ಸೆಕೆಂಡ್ ಟೈಮ್ ಅಂತ ಇದೆಯಾ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ನೀವು ಗಿವ್ ಅಪ್ ಕೊಡೋದಕ್ಕೆ ನಿಂತಿದ್ದೀರಾ, ಬಟ್ ಗಿವ್ ಅಪ್ ಕೊಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಬರ್ತಾರಾ ಅನ್ನೋ ಒಂದು ಮಾತಿನಲ್ಲಿ ಒಂದು ಎಲ್ಲೋ ಒಂದು ಪ್ರೀತಿ, ಒಂದು ಇಂಟ್ಯೂಷನ್ ಹೇಳ್ತಾ ಇರ್ಬೋದು. ಅದು ಎಲ್ಲ ನಿಜ ಆಗುತ್ತಾ ಅನ್ನೋದನ್ನ ನಾವು ನೋಡೋಣ. ಇಂದಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ನೀವು ಯಾರ ಬಗ್ಗೆ ಕೇಳಬೇಕು ಅಂತಿದ್ದೀರಾ ಅವರ ಹೆಸರನ್ನು 3 ಬಾರಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಾನು ಇಲ್ಲಿ 5 ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಓಕೆ. ಸೊ ಈ ಥಂಬ್‌ನೇಲ್ ನೋಡಿಕೊಂಡು ನೀವು ಈ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ, ಸೊ ಇಲ್ಲಿ ನನಗೆ ಅರ್ಥ ಆಗ್ತಾ ಇರೋದು ನಿಮ್ಮ ಮನಸ್ಸು ತುಂಬ ಟಯರ್ಡ್ ಆಗಿದೆ ಅಂತ ಅರ್ಥ ಆಗ್ತಾ ಇದೆ. ಎಷ್ಟು ಕಾಯೋದು, ಇನ್ನು ಎಷ್ಟು ಹೋಪ್ ಇಡೋದು, ರೈಟ್‌ನಾ ಅಥವಾ ಈಗ ಕೈ ಬಿಡಬೇಕಾ? ನಿಮ್ಮ ಮನಸ್ಸು ಒಂದು ಹೇಳ್ತಾ ಇದೆ, ಇನ್ನೂ ಸ್ವಲ್ಪ ಕಾಯಿರಿ ಅಂತ. ಆದರೆ ನಿಮ್ಮ ಮನಸ್ಸು ಹೇಳ್ತಾ ಇದೆ ಇಷ್ಟು ಸಾಕು. ಮೈಂಡ್ ಮತ್ತು ಹಾರ್ಟ್ ಇಬ್ರೂ ಜಗಳ ಆಡೋ ಥರ ಆಗ್ತಾ ಇರ್ಬೋದು. ಸೊ ಈ ರೀಡಿಂಗ್ ನಿಮಗೆ ಒಂದು ಗಿವ್ ಅಪ್ ಮಾಡಬೇಕಾ ಅಥವಾ ಟ್ರಸ್ಟ್ ಇಡಬೇಕಾ ಅನ್ನೋ ಕ್ಲಾರಿಟಿ ಕೊಡೋ ಮೆಸೇಜ್ ಆಗಿರುತ್ತೆ. ನಿಮಗೆ ಖಂಡಿತ ಈ ರೀಡಿಂಗ್ ಮುಗಿದ ನಂತರ ಒಂದು ಹೋಪ್ ಆ್ಯಂಡ್ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಯೂನಿವರ್ಸ್ ಈಗ ನಿಮ್ಮ ಕನೆಕ್ಷನ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನಾನು ಆಲ್ರೆಡಿ ಕಾರ್ಡ್ನ ಸ್ಪ್ರೆಡ್ ಮಾಡಿದ್ದೀನಿ ಇವಾಗ. ಸೊ ಇಲ್ಲಿ ಸಮ್ಟೈಮ್ಸ್ ಏನು ಹೇಳ್ತೀವಿ, ನಮಗೆ ಸಾಕಷ್ಟು ಎಫರ್ಟ್ಸ್ ಮಾಡ್ತೀವಿ, ಬಟ್ ಗಿವ್ ಅಪ್ ಮಾಡಿಬಿಡೋಣ ಅನಿಸುತ್ತೆ. ಅದೇ ಟೈಮಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ. ಎಲ್ಲರಿಗೂ ಒಂದಲ್ಲ ಒಂದು ಮಿರಾಕಲ್ ಆಗೇ ಆಗಿರುತ್ತೆ ಲೈಫಲ್ಲಿ. ಅದೇ ಥರ ನಿಮ್ಮ ಲೈಫಲ್ಲೂ ನಿಮ್ಮ ಇಷ್ಟಪಟ್ಟಿರೋಂಥ ರಿಲೇಷನ್ಶಿಪ್ಪಲ್ಲೂ ಏನಾದರೂ ಚೇಂಜಸ್ ಆಗುತ್ತಾ ಅಂತ ಒಂದು ಹೋಪ್ ಇಟ್ಕೊಂಡಿದ್ರೆ ಈ ರೀಡಿಂಗಿಂದ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲಿಗೆ ನೋಡ್ತಾ ಇರ್ಬೋದು 4 ಆಫ್ ಕಪ್ಸ್ ಬಂದಿದೆ. ನೀವು ಎಮೋಷ್ನಲಿ ಡ್ರೈನ್ಡ್ ಆಗಿದ್ದೀರಾ,
ಹೋಪ್ ಇದ್ರೂ ಕೂಡ ಡಿಸಪಾಯಿಂಟ್‌ಮೆಂಟ್ ಜಾಸ್ತಿ ಕಾಣಿಸ್ತಾ ಇದೆ. ತುಂಬಾನೇ ರಿಚುವಲ್ಸ್ ಮಾಡ್ಸಿರ್ತೀರಾ, ಸ್ಪೆಲ್ಸ್ ಮಾಡ್ಸಿರ್ತೀರಾ, ದೇವರ ಮೊರೆ ಹೋಗಿರ್ತೀರಾ, ಎಲ್ಲಾ ಕಡೆ ಮ್ಯೂಚುವಲ್ ಕನೆಕ್ಷನ್, ಮ್ಯೂಚುವಲ್ ಫ್ರೆಂಡ್ಸಲ್ಲಿ ಎಲ್ಲಾರ ಹತ್ರನೂ ಮಾತಾಡ್ಸಿರ್ತೀರಾ. ಎಲ್ಲಿ ನೋಡಿದ್ರುನು ನಿಮ್ಗೆ ಡಿಸಪಾಯಿಂಟ್‌ಮೆಂಟ್ ಕಾಣಿಸ್ತಿದೆ. ಯಾವ್ದೂ ವರ್ಕ್ ಆಗ್ತಾ ಇರ್ಲಿಲ್ಲ. ಇನ್ನ ಕಾಯೋದಕ್ಕೆ ಅರ್ಥ ಇದೆಯಾ ಅನ್ನೋ ಫೀಲಿಂಗಿಗೆ ನೀವು ಬಂದಿದ್ದೀರಾ. ಬಟ್ ಈ ಕಾರ್ಡಲ್ಲಿ ನಿಜವಾಗ್ಲೂ ನಿಮ್ಗೆ ಈ ತರ ಮನಸ್ಥಿತಿ ಇದ್ರೆ ಇಲ್ಲಿನೂ ನೀವು ನೋಡ್ಬೋದು. ನೀವು ತುಂಬಾ ಟಯರ್ಡ್ ಆಗಿದ್ದೀರಾ. ಬಟ್ ನೀವು ಗಿವ್ ಅಪ್ ಕೊಡೋದಕ್ಕೆ ನೀವು ಕೂಡ ರೆಡಿ ಇಲ್ಲ ಅನ್ನೋದು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಟವರ್ ಕಾರ್ಡ್ ಬಂದಿದೆ. ಬಿಗ್ ಶೇಕಪ್ ಆಲ್ರೆಡಿ ರೆಡಿ ಆಗಿದೆ. ಅಲ್ಲಿ ಏನೋ ಒಂದು ಆಗ್ತಾ ಇದೆ ನಿಮ್ಮ ಪಾರ್ಟ್ನರ್ ನಡುವೆ. ಸೊ ಏನೋ ಒಂದು ಚೇಂಜಸ್‌ನ ನೀವು ನೋಡ್ತೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದ್ರ ಜೊತೆಗೆ ಸಡನ್ ಆಗಿ ಈಗೋ ಕ್ರಾಶಸ್ ಕೂಡ ಆಗ್ತಾ ಇರುತ್ತೆ. ರಿಯಾಲಿಟಿ ಹಿಟ್‌ನ ನಿಮ್ಗೆ ಕೊಡ್ತಾ ಇರುತ್ತೆ. ನಾನು ಈ ಮನುಷ್ಯನ್ನ, ಈ ವ್ಯಕ್ತಿನ ನಂಬಿ ಇಷ್ಟು ದಿವಸ ಇದ್ನಾ ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ. ಸಡನ್ ಆಗಿ ನಿಮ್ಗೆ ರಿಯಲೈಸೇಷನ್ಸ್ ಬರ್ತಾ ಇರುತ್ತೆ. ಅವರ ಆಬ್ಸೆನ್ಸ್‌ನ ತುಂಬಾ ವೇಟ್ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಗೆ ತುಂಬಾ ಗರ್ಜಸ್ ಬರ್ತಾ ಇದೆ, ತುಂಬಾ ಕೋಪ ಬರ್ತಾ ಇರುತ್ತೆ, ಎಲ್ಲಾನು ಬರ್ತಾ ಇದೆ. ಬಟ್ ಒಂದು ನಿಮಿಷ ಅವರು ನಿಮ್ ಮುಂದೆ ಬಂದು ನಿಂತಾಗ ಎಲ್ಲಾನು ಮರಿತೀರಾ. ಅಲ್ಲಿ ಏನಾಗಿದೆ ಅನ್ನೋದು ನೀವು ತಿಳ್ಕೊಳ್ಳೋಷ್ಟುನು ಪೇಶನ್ಸ್ ನಿಮ್ಗಿರೋದಿಲ್ಲ. ಆ ಥರ ಮಾಡಕ್ ಹೋಗ್ಬೇಡಿ. ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ನಿಜವಾಗ್ಲೂ ನಿಮ್ಮ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಇದ್ರಾ, ನಿಜವಾಗ್ಲೂ ಜೆನ್ಯೂನ್ ಫೀಲ್ ಮಾಡ್ತಿದ್ರಾ ಅನ್ನೋದನ್ನ ನೀವು ಕೇರ್‌ಫುಲ್ ಆಗಿ ವೀಕ್ಷಿಸಬೇಕಾಗುತ್ತೆ, ಹ್ಯಾಂಡಲ್ ಮಾಡಬೇಕಾಗುತ್ತೆ. ಖಂಡಿತ ನಿಮ್ಮ ಜೀವನದಲ್ಲಿ ಈ ತರ ನಡೀತಾ ಇದ್ರೆ ಒಂದು ಟರ್ನಿಂಗ್ ಪಾಯಿಂಟ್‌ನ ಸದ್ಯದಲ್ಲೇ ನೀವು ನೋಡ್ತೀರಾ. ಏನಕ್ಕಂದ್ರೆ ಇಲ್ಲಿ ನೋಡ್ಬೋದು ಜಡ್ಜ್‌ಮೆಂಟ್ ಕಾರ್ಡ್ ಬಂದಿದೆ. ಸೊ ನಿಮಗೆ ಅವೇಕನಿಂಗ್ ಆಗುತ್ತೆ. ನೀವು ಏನನ್ನ ನೋಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಇಷ್ಟು ದಿವಸ ಬ್ಲರ್ ಆಗಿ ಕಾಣ್ತಾ ಇತ್ತು. ಇನ್ನ ಮುಂದೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವರು ಒಂದು ಕರ್ಮದ ಸೈಕಲ್ ಅಲ್ಲಿ ಬಂದಿದ್ರಾ? ಇಲ್ಲಾಂದ್ರೆ ನಿಜವಾಗ್ಲೂ ನನ್ನ ಲವ್ ಪಾರ್ಟ್ನರಾ? ಇದು ನನ್ನ ಪಾಸ್ಟ್ ಮಿಸ್ಟೇಕ್ಸ್ ಕ್ಲಿಯರ್ ಆಗಿದ್ಯಾ? ಇಲ್ಲಾಂದ್ರೆ ಇವರು ನಿಜವಾಗ್ಲೂ ನನ್ನ ಜೊತೆ ಇದ್ದಾರಾ ಅನ್ನೋದು ನಿಮ್ಗೆ ರಿಯಲೈಸೇಷನ್ ಖಂಡಿತ ಆಗುತ್ತೆ. ಆ ಫೇಸಲ್ಲಿ ನೀವು ಇದೀರಾ. ನೀವು ಏನ್ ಕಳ್ಕೊಂಡಿದ್ದೀರಾ? ಅದು ಕಳೆದು ಹೋಗ್ಬೇಕಾಗಿತ್ತಾ? ಇಲ್ಲಾಂದ್ರೆ ನೀವು ಪಡ್ಕೊಳ್ಳೋದಕ್ಕೋಸ್ಕರ ಒಂದು ಜಸ್ಟ್ ಒಂದು ಸ್ಮಾಲ್ ಗೆಸ್ಚರ್ ದೇವರು ನಿಮಗೆ ತೋರ್ಸಿದ್ರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ರಿಟರ್ನ್ ಪ್ಲಸ್ ಡಿಸಿಷನ್ 2 ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರ ಒಟ್ಟಿಗೆ ಇಲ್ಲಿ ನೋಡ್ಬೋದು 4 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿತ್ತು. ಇಲ್ಲಿ 4 ಆಫ್ ಸ್ವಾರ್ಡ್ಸ್ ಬಂದಿತ್ತು. ಸೊ ಟೆಂಪರರಿ ಸೈಲೆನ್ಸ್ ಕಂಟಿನ್ಯೂ ಆಗುತ್ತಾ? ನೀವೇನಾದ್ರೂ ನಿಮ್ಮ ಪಾರ್ಟ್ನರ್ ಜೊತೆ ಏನಾದ್ರೂ ನೋ ಕಾಂಟಾಕ್ಟ್ ಅಲ್ಲಿ ಇದ್ರೆ, ಇಲ್ಲಾಂದ್ರೆ ಸೈಲೆಂಟ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರೆ, ಇದು ಇನ್ನ ಹೀಗೆ ಕಂಟಿನ್ಯೂ ಆಗುತ್ತಾ? ಪರ್ಮನೆಂಟ್‌ಗೆ ತಗೊಳುತ್ತಾ ಅಂತ ಇದ್ರೆ ಖಂಡಿತ ಇಲ್ಲ. ಸೊ ಅವರು ಇಗ್ನೋರ್ ಮಾಡ್ತಾ ಇರ್ಬೋದು. ಇಗ್ನೋರ್ ಮಾಡಿದ್ದಾರೆ. ಬಟ್ ಇಲ್ಲಿ ರಿಜೆಕ್ಷನ್ ಅಂತೂ ಅವರು ತೋರಿಸ್ತಾ ಇಲ್ಲ. ಅವರು ಮೆಂಟಲಿ ಓವರ್‌ಲೋಡ್ ಆಗಿದ್ದಾರೆ. ಇನ್ ಕೇಸ್ ಅವರು 2 ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ, ಟು ರಿಲೇಶನ್‌ಶಿಪ್ಸ್‌ನ ಹ್ಯಾಂಡಲ್ ಮಾಡ್ತಾ ಇದ್ರೆ, ಮೆಂಟಲಿ ಓವರ್‌ಲೋಡ್ ಆಗಿದ್ದಾರೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಇನ್ ಕೇಸ್ ನೀವು ಸಿಂಗಲ್ಸ್ ಅಲ್ಲಿ ಇರೋರು ನೋಡ್ತಾ ಇದ್ರೆ, ನಿಮ್ಮ ಪಾರ್ಟ್ನರ್ ಯಾವುದೋ ಒಂದು ವಿಚಾರಕ್ಕೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಅವರು ಹೀಲಿಂಗ್ ಮತ್ತೆ ಥಿಂಕಿಂಗ್ ಫೇಸ್ ಅಲ್ಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇವಾಗ ನೀವು ಏನ್ ಮಾಡ್ಬೇಕು, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಸೈಲೆಂಟ್ ಆಗಿ ಇದ್ಬಿಡಿ. ಈ ಪಾಸ್‌ನ ಖಂಡಿತ ನೆಸೆಸರಿ ಇದೆ. ಏನಕ್ಕಂದ್ರೆ ಅವರಿಗೆ ನಿಮ್ಮ ಬಗ್ಗೆ ಗೊತ್ತಾಗಬೇಕಾಗಿದೆ. ನೀವು ಏನು ಅಂತ ಅರ್ಥ ಆಗಬೇಕಾಗಿದೆ. ನಿಮ್ಮ ಫೀಲಿಂಗ್ಸ್ ಕೂಡ ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ದೀರಾ, ಆದ್ರೆ ಅವ್ರಿಗೆ ಇಷ್ಟು ದಿವಸ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಸೈಲೆನ್ಸ್ ಕೂಡ ಅವರು ಅರ್ಥ ಮಾಡ್ಕೋಬೇಕು. ಸೊ ನೀವು ಸ್ವಲ್ಪ ದಿನ ಪಾಸ್ ಮಾಡಿ ಅನ್ನೋದು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ಡೆತ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಓಲ್ಡ್ ವರ್ಷನ್ ಅವರು ನಿಮ್ಮ ಜೊತೆ ಇಷ್ಟು ದಿವಸ ಏನು ಒಂದು ಪ್ಯಾಟ್ರನ್ ಅಲ್ಲಿ ಇದ್ರೋ ಅದು ಎಲ್ಲವೂ ಎಂಡ್ ಆಗ್ತಾ ಇದೆ. ಇನ್ ಕೇಸ್ ಅವರು ಭಯದಲ್ಲಿ ನಿಮ್ಮಿಂದ ಒಂದು ಭಯದ ಕಮಿಟ್ಮೆಂಟ್ ಕೊಟ್ಟಿದ್ರು. ಯಾವುದೋ ಒಂದು ಇನ್ಫ್ಯಾಕ್ಚುಯೇಷನ್‌ಗೆ ನಿಮಗೆ ಕಮಿಟ್ಮೆಂಟ್ ಕೊಟ್ಟಿರೋದಾಗಿರ್ಬೋದು. ಇಲ್ಲಾಂದ್ರೆ ಯಾವುದೋ ಒಂದು ಭಯ ಇರ್ಬೋದು. ಸ್ವಲ್ಪ ಟೈಮ್ ಪಾಸ್ ಅಂತ ಇರ್ಬೋದು. ಎಲ್ಲವೂ ಎನರ್ಜಿ ಇಲ್ಲಿ ಡೈ ಆಗ್ತಾ ಇದೆ. ಹೊಸ ಎನರ್ಜಿ ಬರ್ತಾ ಇದೆ ಅವರಿಗೆ. ಸೊ ನಿಮ್ಮ ಮೇಲೆ ಫೋಕಸ್ ಮಾಡುವಂತ ಎನರ್ಜಿ, ನ್ಯೂ ಮೈಂಡ್‌ಸೆಟ್ ಆಗಿರ್ಬೋದು, ನ್ಯೂ ಬಿಹೇವಿಯರ್ ಆಗಿರ್ಬೋದು ನೀವು ನೋಡ್ಬೋದು. ಇಲ್ಲಿ ಯಾವುದೇ ತರ ಡೆತ್ ಕಾರ್ಡ್ ಬಂದಿದೆ ಅಂತ ಅಂದ್ರೆ ಎಂಡ್ ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ. ಇದು ಎಲ್ಲ ಓಲ್ಡ್ ಪ್ಯಾಟರ್ನ್ಸ್ ಎಂಡ್ ಆಗಿ ಒಂದು ಹೊಸ ಟ್ರಾನ್ಸ್‌ಫಾರ್ಮೇಷನ್ ರಿಟರ್ನ್ ಆಗೋದಕ್ಕಿಂತ ಮುಂಚೆ ಒಂದು ಹೊಸ ಟ್ರಾನ್ಸ್‌ಫಾರ್ಮೇಷನ್ ಬರುತ್ತೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ನಾವು ಟೈಮ್ ಫ್ರೇಮ್ ಅಂತ ಇನ್ಸೈಟ್ಸ್ ಅಲ್ಲಿ ನೋಡೋದಾದ್ರೆ ಈ ರೀಡಿಂಗ್‌ನ ನೋಡ್ಕೊಂಡು ಇಲ್ಲಿ ಟವರ್ ಕಾರ್ಡ್ ಆಗಿರ್ಬೋದು, ಇಲ್ಲಿ ಜಡ್ಜ್‌ಮೆಂಟ್ ಕಾರ್ಡ್ ಆಗಿರ್ಬೋದು, ಸಡನ್ ಶಿಫ್ಟ್‌ನ ನೀವು ನೋಡ್ಬೋದು. 4 ಆಫ್ ಸ್ವಾರ್ಡ್ಸ್ ಬಂದಿದೆ.
ಇಲ್ಲಿ. ಸೊ ಆದ್ರಿಂದ ನಿಮ್ಗೆ ಒಂದು ಶಾರ್ಟ್ ಪಾಸ್ ಖಂಡಿತ ನೋಡ್ತೀರಾ. ಬಟ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಏನೇ ಇರ್ಲಿ, ಇಷ್ಟು ದಿವಸ ಪ್ಯಾಟರ್ನ್ಸ್ ಇರ್ಲಿ, ಏನಾದ್ರೂ ಅವರು ಸೈಲೆನ್ಸ್ ಅಲ್ಲಿ ಇದ್ರೂ ಕೂಡ ಚೇಂಜಸ್ ಆಗುತ್ತೆ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಫೈನಲ್ ಮೆಸೇಜ್ ಅಂತ ನೋಡೋದಾದ್ರೆ, ನಿಮಗೆ ಏನಾದ್ರೂ ಗಿವ್ ಅಪ್ ಎನರ್ಜಿ ಅಂತ ಇದ್ರೆ, ಸೊ ಅದು ನಿಮಗೆ ಟ್ರಿಗರ್ ಮಾಡ್ತಾ ಇರುತ್ತೆ. ಚೇಂಜ್ ಮಾಡ್ಕೊಳ್ಳಿ, ಗಿವ್ ಅಪ್ ಮಾಡಬೇಡಿ ಸದ್ಯಕ್ಕೆ ಅಂತ ಯಾರ ಮೂಲಕ ಆದ್ರೂ ತಿಳಿಸ್ತಾರೆ ಯೂನಿವರ್ಸ್ ನಿಮ್ಗೆ, ಅಥವಾ ನಿಮ್ಗೇನೆ ಗೈಡ್ ಮಾಡ್ತಾರೆ. ಬಟ್ ನಿಮ್ಗೆ ಆ ಥರ ಏನಾದರೂ ಎನರ್ಜಿ ನಿಮಗೆ ಪಾಸ್ ಆದರೆ ಖಂಡಿತ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ನಾನು ಹೇಳ್ದೆ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಡಿ. ನಿಮಗೆ ಅನ್ಸಿದ್ರೆ ಮಾತ್ರ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಇನ್ನ ರೀಅವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ, ಇನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಗ್ರೋ ಆಗುತ್ತೆ ಯಾವಾಗ ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ರಿಯಲೈಸೇಷನ್ ಆದಮೇಲೆ ಅದು ಖಂಡಿತ ಆಗುತ್ತೆ. ಸೈಲೆನ್ಸ್ ಆಗಿ ನಿಮ್ಮ ಫೇವರ್ ಆಗಿ ಯೂನಿವರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಇವಾಗ ಕ್ವಿಟ್ ಮಾಡಬೇಕು ಅಂತ ಇದ್ರೆ ಈ ರಿಲೇಶನ್ಶಿಪ್ ಅಲ್ಲಿ, ಸೊ ನೀವು ಯೂನಿವರ್ಸ್ ಪ್ರಾಸೆಸ್ನ ಇಂಟ್ರಪ್ಟ್ ಮಾಡ್ತಾ ಇದ್ದೀರಾ, ನೀವು ದೇವರು ಮಾಡ್ತಾ ಇರೋ ಪ್ಲಾನ್ಸ್ ಅಲ್ಲಿ ಇಂಟ್ರಪ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಆಗುತ್ತೆ. ಸೊ ನೀವು ಕಾಮ್ ಆಗಿ ಇದ್ರೆ ನಿಮ್ಗೆ ಒಳ್ಳೇದು ತುಂಬಾನೇ ನಿಮ್ಮ ಹತ್ರ ಹುಡ್ಕೊಂಡು ಬರುತ್ತೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೀರಿಯಸ್ ಆಗಿ ನಿಮ್ಗೆ ಬರುತ್ತೆ. ಸೊ ಟೈಮ್ಸ್ ಏನಾಗುತ್ತೆ ಅಂದ್ರೆ, ನೀವು ಗಿವ್ ಅಪ್ ಕೊಡೋದಕ್ಕೆ ನಾವು ಹೋಗ್ತಾ ಇದ್ರು ನಿಮ್ಗೆ ಸ್ಟೆಪ್ ಬ್ಯಾಕ್ ತಗೊಂಡು ಯಾರೋ ಒಬ್ರು ಬಂದು ಒಂದು ಹೇಳ್ತಾರೆ, ಗಿವ್ ಅಪ್ ಕೊಡ್ಬೇಡ, ಇನ್ನೂ ಸ್ವಲ್ಪ ದಿವಸ ವೇಟ್ ಮಾಡು ಅಂದ್ರೆ, ಅದು ಎಕ್ಸಾಕ್ಟ್ಲಿ ಇಟ್ಸ್ ಅನ್ ಯೂನಿವರ್ಸ್ ಸ್ಟೆಪ್ಸ್ ಇನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಿಮ್ಮ ಸಮಾಧಾನಕ್ಕೋಸ್ಕರ ನಾನು ಟೈಮ್ ಫ್ರೇಮ್ ಕಾರ್ಡ್ಸ್ನು ಇವತ್ತು ಪಿಕ್ ಮಾಡ್ತೀನಿ. ಸೊ ಇದು ನಿಮ್ಮ ಹೋಪ್ ಅಂಡ್ ಕ್ಲಾರಿಟಿಗೋಸ್ಕರ ನಾನು ಪಿಕ್ ಮಾಡ್ತಾ ಇರೋದು. ಇದು ಯಾವುದೇ ತರ ಪ್ರಿಡಿಕ್ಷನ್ಸ್ ಆಗಿ, ಇಲ್ಲಾಂದ್ರೆ ನಾನು ನಿಮಗೆ ಹೇಳ್ತಾ ಇಲ್ಲ ಇದೇ ತರ ಆಗುತ್ತೆ ಅಂತ. ಸೊ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನೀವು ಇದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ಲೆಟ್ಸ್ ಸಿ. ಸೊ ಫಸ್ಟ್ ಕಾರ್ಡ್ ಇಲ್ಲಿ ನೋಡ್ಬೋದು ನೀವು, ಆನ್ 6, 15 or 24 ಆಫ್ ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಯಾವ್ದಾದ್ರು ನಿಮ್ಮ ಪಾರ್ಟ್ನರು ನಿಮಗೆ ಕಾಂಟ್ಯಾಕ್ಟ್ ಬರೋದಕ್ಕೆ, ಇಲ್ಲ ನಿಮ್ಮ ರಿಲೇಶನ್ಶಿಪ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಸ್ಪೌಸ್ ಇಲ್ಲಾಂದ್ರೆ ಪಾರ್ಟ್ನರ್ಸ್ ಹೆಲ್ಪ್ನ ತಗೊಳ್ಳಿ. ಅಂದ್ರೆ ನಿಮ್ಮ ಪಾರ್ಟ್ನರ್ ಹೆಲ್ಪ್ನೇ ನೀವು ತಗೋಬೇಕಾಗುತ್ತೆ ಇನ್ ಕೇಸ್ ನೀವು ಗ್ರೋತ್ಗೋಸ್ಕರ ವರ್ಕ್ ಮಾಡ್ತಾ ಇದ್ರೆ. ಇಲ್ಲಾಂದ್ರೆ ನಿಮ್ಮ ಓನ್ ರಿಲೇಶನ್ಶಿಪ್, ನಿಮ್ಮ ವೈಫ್ ಜೊತೆ ಇರ್ಬೋದು, ಹಸ್ಬೆಂಡ್ ಜೊತೆ ಇರ್ಬೋದು, ರಿಲೇಶನ್ಶಿಪ್ ಹೀಲಿಂಗ್ಗೋಸ್ಕರ ನೋಡ್ತಾ ಇದ್ರೆ ಆನ್ 6, 15 or 24 ಅಲ್ಲಿ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಕಾರ್ಡ್, ಇನ್ ನೆಕ್ಸ್ಟ್ 25 days ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ, ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ್ದಾದ್ರು ಒಂದು ಹೀಲಿಂಗ್ ನ ನೀವು ನೋಡ್ಬೋದು, ಯಾವ್ದಾದ್ರು ಒಂದು ಚೇಂಜಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ಇನ್ ಕೇಸ್ ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ನನಗೆ ರಿಚುವಲ್ಸ್ ಮಾಡಿಸ್ಕೋಬೇಕು ಅಂತ ನಾನು ಲಾಸ್ಟ್ ವಿಡಿಯೋ ಹೇಳಿದೆ. ತುಂಬಾ ಜನ ಕೇಳ್ಕೊಂಡು ಬಂದ್ರಿ. ಸಿ, ರಿಚುವಲ್ಸ್ ನಾನು ಇವಾಗ ಆಫರ್ ಅಲ್ಲಿ ಕೊಡ್ತಾ ಇದ್ದೀನಿ 999 ಅಲ್ಲಿ. ಅದು ಹಾಗಂತ ಅಂದ್ಬಿಟ್ಟು ನಿಮ್ಮ ಕಂಡೀಷನ್ಸ್ಗೆ ವಿರುದ್ಧ ನಾನು ಯಾವ ರಿಚುವಲ್ಲು ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಕಂಡೀಷನ್ ಟ್ಯಾರೋ ರೀಡಿಂಗ್ ಮಾಡಿಕೊಂಡು, ಸೊ ನಿಮಗೆ ಒಂದು 15 ಡೇಸ್, 1 ಮಂತ್, 1.5 ಮಂತ್ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಇನ್ ಕೇಸ್ ಏನಾದರೂ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೆ ಡೆಫಿನೆಟ್ಲಿ ಈ ರಿಚುವಲ್ಸ್ ವರ್ಕ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾ ಬ್ಲಾಕೇಜಸ್ ಇದ್ರೆ, ಥರ್ಡ್ ಪಾರ್ಟಿ ಎನರ್ಜೀಸ್ ಇದ್ರೆ, ಸೊ ತುಂಬಾ ಡೀಪ್ ಆಗಿ ನಿಮಗೆ ಏನಾದರೂ ತೊಂದರೆ ಇದ್ರೆ, ಸೊ ನಿಮಗೆ ಸ್ವಲ್ಪ ರಿಚುವಲ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಏನಕ್ಕಂದ್ರೆ ಬ್ಲಾಕೇಜಸ್ ಇದ್ದಾಗ ಖಂಡಿತ ನೆಗೆಟಿವಿಟಿ ರಿಮೂವಲ್ ಕೂಡ ಮಾಡಬೇಕಾಗತ್ತೆ. ಅದು ಒಂದು ಸೆಷನ್ ಅಲ್ಲಿ ಆಗಲ್ಲ, ಅಟ್ಲೀಸ್ಟ್ 3 ಸೆಷನ್ಸ್ ತಗೊಳ್ಬೇಕಾಗುತ್ತೆ. ಸೊ ನೀವು ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಸೊ 999 ಹೇಳಿದೆ ಅಂತ 999ಗೆ ಬಂದ್ರೆ ನಾನು 999 ರಿಚುವಲ್ ಮಾಡ್ಕೊಡ್ತೀನಿ. ಆಮೇಲೆ ಕೆಲಸ ಆಗಿಲ್ಲ ಅಂದ್ರೆ ನೀವು ನನ್ನನ್ನ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಯಾರೆಲ್ಲ ಈ ರೀಡಿಂಗ್ನ ನೋಡಿಕೊಂಡು ರಿಚುವಲ್ ಮಾಡಿಸ್ಕೊಂಡು ಚೇಂಜಸ್ ಆಗಿದೆ ಅಂತ ಹೇಳಿದಿರೋ, ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸೊ ನೀವು ಎಫರ್ಟ್ಸ್ ಮಾಡಬೇಕಾಗುತ್ತೆ, ನಿಮ್ಮ ಎಫರ್ಟ್ಸ್ ಇರಬೇಕಾಗುತ್ತೆ ಪ್ರೇಯರ್ಸಲ್ಲಿ. ನೀವು ನನಗೆ ಇಲ್ಲಿ ಬಂದು ಬುಕ್ ಮಾಡಿಕೊಂಡು ಪ್ರೇಯರ್ಸ್ನಲ್ಲಿ, ಮ್ಯಾನಿಫೆಸ್ಟಲ್ಲಿ ನೀವು ವರ್ಕ್ ಮಾಡಿದ ತಕ್ಷಣ ಚೇಂಜಸ್ ಆಗಲ್ಲ. ನಿಮ್ಮ ಎಫರ್ಟ್ಸ್ ಕೂಡ ತುಂಬಾ ಮುಖ್ಯ ಆಗಿರುತ್ತೆ. ಏನಕ್ಕಂದರೆ ಇದು ನಿಮ್ಮ ರಿಲೇಶನ್ಶಿಪ್ಗೆ ನೀವು ಹೀಲಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಸೊ ಇನ್ನು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ರಿಚುವಲ್ಸ್ ಇದೇ ಥರ ಮಾಡಿಸ್ಕೊಳ್ಳೋಕ್ಕೆ, ನೀವು ನನಗೆ DM ಮಾಡಿ. ನಿಮ್ಮ ಲವ್ ಲೈಫ್ ಹೇಗೆ, ಮುಂದೆ ಕತೆ ಏನು, ನಿಮ್ಮ ಲವ್ ಲೈಫ್ದು, ಈ ಕನೆಕ್ಷನಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀನಿ, ನನ್ನ ಪಾರ್ಟ್ನರ್ ಮಾತಾಡಿಸ್ತಾ ಇಲ್ಲ, ನನ್ನ ಪಾರ್ಟ್ನರ್ ಜೊತೆ ಇಷ್ಟು ನನ್ನ ಏನಾದರೂ ಒಂದು ಬ್ರೇಕಪ್ಸ್ ಇದೆ, ಇನ್ನೂ ಒಂದು ತೊಂದರೆ ಇದೆ
ಅಂತ ಇದ್ದರೆ ಈಗಲೇ ನೀವು ನನಗೆ ವಾಟ್ಸಪ್ಪಲ್ಲಿ DM ಮಾಡಿ. ಖಂಡಿತ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. 999ಗೆ ಟ್ಯಾರೋ ರೀಡಿಂಗ್ ವಿತ್ ಒನ್ ರಿಚುವಲ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ರೀಡಿಂಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.